ಸೊ ಇವತ್ತು ನಾನು ಫಸ್ಟ್ ಕ್ಲಬ್ಬಲ್ಲಿ ಆರ್ಡರ್ ಮಾಡಿದ್ದೆ. ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೆ ಆಯಿತಾ. ಸೊ ಆನ್ಲೈನ್ ಆರ್ಡರ್ ಮಾಡೋವಾಗ ನಮಗೆ ಆಪ್ಷನ್ಸ್ ಇದೆ. ಬ್ಲಿಂಕಿಟ್, ಇನ್ಸ್ಟಾಮಾರ್ಟ್, ಜೆಪ್ಟೋ. ಸೊ ಇದು ನಾನು ರೀಸೆಂಟಾಗಿ ಮಾವಿನ ಹಣ್ಣಿದ್ದು ಟೈಮಲ್ಲಿ ಫೈಂಡ್ ಔಟ್ ಮಾಡಿರೋದು. ಬಿಕಾಸ್ ಮಾವಿನ ಹಣ್ಣು ಫಸ್ಟ್ ನಾನು ಆರ್ಡರ್ ಮಾಡಿದ್ದೆ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ ನೋಡಿಬಿಟ್ಟು ಮಾವಿನ ಹಣ್ಣು ಆರ್ಡರ್ ಮಾಡಿದ್ದೆ. ಇದು ಸ್ವಲ್ಪ ಡೀಟೇಲ್ ವಿಡಿಯೋ ಮೇ ಬಿ ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆ ಥರ ಹಾಕ್ಬೋದು. ಬಿಕಾಸ್ ಐ ನೀಡ್ ಟು ಟಾಕ್, ದೇರ್ ಇಸ್ ಸಮಥಿಂಗ್ ಸ್ಪೆಷಲ್ ವೈ ಐ ಆಮ್ ಟಾಕಿಂಗ್. ಪ್ರೀವಿಯಸ್ ವೀಡಿಯೋದಲ್ಲೂ ಹೇಳಿದ್ದೀನಿ. ಸೊ ಆಲ್ ಟುಗೆದರ್ ಒಂದು ವೀಡಿಯೋನೂ ಹಾಕ್ತೀನಿ, ರೀಲ್ಸಲ್ಲೂ ಹಾಕ್ತೀನಿ. ಸೊ ಬೇರ್ ವಿತ್ ಮೀ. ಏನಂತಂದರೆ ಫಸ್ಟ್ ಥಿಂಗ್ ಅಂತ ಅಂದರೆ ಫಸ್ಟ್ ವೀಡಿಯೋದಲ್ಲಿ ನಾನು ಗ್ರೀನ್ ಬ್ಯಾಗ್ ತೋರಿಸಿದ್ದೆ. ಇವಾಗ ಇದು ಬರ್ತಿದೆ, ಬಟ್ ನನಗೆ ಇದು ಗ್ರೀನೇ ಇಷ್ಟ ಆಗ್ತಿದೆ ಆಯಿತಾ. ಫಸ್ಟ್ ಕ್ಲಬ್ ಕ್ಯೂರೇಟೆಡ್ ಸ್ಲೋ ಡೆಲಿವರ್ಡ್ ಫಾಸ್ಟ್. ಆಮೇಲೆ ಥ್ಯಾಂಕ್ಸ್ ಫಾರ್ ಆರ್ಡರಿಂಗ್ 1 million times ಮೇ ಬಿ. ಆಮೇಲೆ ಮೇಡ್ ಟು ಬಿ ರೀಯೂಸ್ಡ್. ಓಕೆ. ಸೊ ನಿಮಗೆ ಈ ಕಲರ್ ಇಷ್ಟ ಆಯ್ತಾ, ಈ ಕಲರ್ ಇಷ್ಟ ಆಯ್ತಾ ಅಂತ ಹೇಳಿ. ಐ ಲೈಕ್ ದಿಸ್. ಬಟ್ ಇವಾಗ ನೋಡ್ತಾ ಇದ್ರೆ ಇದನ್ನು ಇಷ್ಟ ಆಗ್ತಾಯಿದೆ. ಪಿಂಕ್, ಡಾರ್ಕ್ ರೆಡ್ ಸ್ಟ್ರೈಪ್ ಕೊಟ್ಟಿದ್ದಾರೆ. ಇದು ಗ್ರೀನ್, ಸ್ವಲ್ಪ ಲೈಟ್ ಯೆಲ್ಲೋ ಇಶ್ ಬ್ಯಾಗ್ ಕೊಟ್ಟಿದ್ದಾರೆ. ಬ್ಯಾಗ್ ಫಸ್ಟ್ ಥಿಂಗ್, ಬ್ಯಾಗ್ ಈಸ್ ರೀಯೂಸಬಲ್, ನೋ ನೀಡ್ ಟು ಥ್ರೋ ನಥಿಂಗ್. ಮತ್ತೆ ತುಂಬ ಗಟ್ಟಿ ಇದೆ. ಲಾಸ್ಟ್ ಟೈಮ್ ನಾನು ಒಂದು ಅರೌಂಡ್ ಪಾಟ್ಲಕ್ ಟೈಮಲ್ಲಿ ಸ್ವಲ್ಪ ಚಿಕನ್ ಅದು ಇದು ಎಲ್ಲ ತೊಗೊಂಡು ಹೋಗಿದ್ದೆ. 4 kg ಅಷ್ಟು ಐಟಮ್ಸ್ ತೊಗೊಂಡು ಹೋಗಿದ್ದೆ. ಇಟ್ ವಾಸ್ ಹೋಲ್ಡಿಂಗ್ ವೆರಿ ನೈಸ್ ಆ್ಯಂಡ್ ದ ಕಲರ್ ಇಸ್ ಗುಡ್. ಯು ಕ್ಯಾನ್ ಕ್ಯಾರಿ, ಎಲ್ಲಿಗೆ ಬೇಕಾದರೂ ಕ್ಯಾರಿ ಮಾಡ್ಬೋದು. ಓಕೆ. ಫಸ್ಟ್ ಥಿಂಗ್ ಬಂದುಬಿಟ್ಟು ಏನೇನೆಲ್ಲ ಆರ್ಡರ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಬಿಫೋರ್ ದ್ಯಾಟ್ ಅದರಲ್ಲಿ ಏನು ಕ್ಯಾಚಿ ಇದೆ ಅಂತ ಹೇಳ್ತೀನಿ ನಾನು. ಒನ್ ಥಿಂಗ್ ಈಸ್ ಇದು ಈ ಪ್ಯಾಕೆಟ್ ಇದೆಯಲ್ವಾ, ಇದು ಇವರು ಪ್ಲಾಸ್ಟಿಕಲ್ಲಿ ಕೊಡಲ್ಲ. ಆಮೇಲೆ ಈ ಹಗ್ಗ ನೋಡಿ, ಎವ್ರಿಥಿಂಗ್ ಈಸ್ ರೀಯೂಸೇಬಲ್. ಬಟ್ ನನಗೆ ಗೊತ್ತಿಲ್ಲ, ಹೋಪ್ ಇವರು ಈ ಕ್ವಾಲಿಟಿನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅಂತ. ನನಗೆ ಗೊತ್ತಿಲ್ಲ ಇವರಿಗೆ ವರ್ಕೌಟ್ ಆಗುತ್ತಾ ಇಲ್ವೋ ಅಂತ. ಇದು ಗೊತ್ತಾಯ್ತಾ ನಿಮಗೆ? ನಾನು ಓಪನ್ ಮಾಡ್ತೀನಿ ಇದು ಯಾವ ಎಲೆ ಅಂತ. ಸೊ ಇದು ಈ ಎಲೆ ಕಡ್ಡಿನಲ್ಲಿ ಇದು ಮಾಡಿ, ಮೊದಲು ಧರ್ಮಸ್ಥಳದಲ್ಲೆಲ್ಲ ಊಟಕ್ಕೆ ಇದೇ ಕೊಡ್ತಿದ್ರು ಅನಿಸುತ್ತೆ ನನಗೆ ನೆನಪಿರೋ ಹಂಗೆ. ಸೊ ಇನ್ನೊಂದೇನೆಂದರೆ, ನಾನು 3 weeks ಬ್ಯಾಕ್ ಇದು ಕರಿಬೇವು ಸೊಪ್ಪು ಆರ್ಡರ್ ಮಾಡಿದ್ದೆ. ಅದು ಇವಾಗಲೂ ಫ್ರೆಶ್ ಆಗಿದೆ. ಸೊ ಇಟ್ಸ್ ವೆರಿ ಗುಡ್. ಫ್ರಿಜ್ಜಲ್ಲಿ ಇಟ್ಟಿರೋದು ಆಬ್ವಿಯಸ್ಲಿ, ಬಟ್ ಇವಾಗಲೂ ಫ್ರೆಶ್ ಇದೆ. ಇಟ್ಸ್ ಸೋ ಗುಡ್. ಆಮೇಲೆ ಇಲ್ಲಿ ನೋಡಿ ಪಾಲಕ್ ಯಾವ ಥರ ಇದೆ ಅಂತ. ಕ್ವಾಲಿಟಿ ಗುಡ್. ಕ್ವಾಲಿಟಿ ಇವಾಗ ನಾನು ಬೇರೆ ಇದನ್ನು ಅಷ್ಟು ಕಂಪ್ಲೇಂಟ್ ಮಾಡಲ್ಲ, ಇದನ್ನು ಚೆನ್ನಾಗಿದೆ. ಬಟ್ ನನಗೆ ಈ ಸಸ್ಟೈನೇಬಿಲಿಟಿ ಫಾಲೋ ಮಾಡ್ತಾರಲ್ಲ, ಇಟ್ ಈಸ್ ವೆರಿ ಟಫ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಸ್ಟಿಲ್ ಏನು ಫಾಲೋ ಅಲ್ಲ, ಅದು ಖುಷಿ ಆಗುತ್ತೆ. ಆಮೇಲೆ ಇನ್ನೊಂದು ಇದು ಬ್ಯಾಗ್ 2 ಆಯ್ತಲ್ಲ. ಇನ್ನೊಂದು ಬಂದ್ಬಿಟ್ಟು ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ಮೇ ಬಿ ಅವ್ರು ಸ್ಪಾನ್ಸರ್ ಮಾಡಿದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬ್ಯಾಗ್ ಆಯ್ತಾ. ಇದರಲ್ಲಿ ಬರ್ದಿದ್ದಾರೆ, ಏನಂತ ಬರ್ದಿದ್ದಾರೆ ಅಂದರೆ, ಪ್ಲಾಂಟ್ ಬೇಸ್ಡ್ ಮೆಟೀರಿಯಲ್. While this may look like regular plastic, it is not. It returns safely to the earth. If it is 100% true, I'm so happy. ಸೊ ಈ ಪ್ಲಾಸ್ಟಿಕ್ಕು ಹಾಗೆ ಸ್ವಲ್ಪ ತೆಳ್ಳಗಿದೆ. ಸೊ ಹೋಪ್ಫುಲಿ ಎಲ್ಲ ಡೆಲಿವರೀಸ್ ಅವರು ಕಷ್ಟ ಆದ್ರೂ ಜಸ್ಟ್ 1 step, ಮೇ ಬಿ 1 rupees ಎಕ್ಸ್ಟ್ರಾ ಹಾಕಿನೋ ಏನೋ ಒಂದು, ಇಫ್ ಯು ಆರ್ ಡೂಯಿಂಗ್ ದಿಸ್, ಇಫ್ ದಿಸ್ ಹ್ಯಾಪನ್ಸ್ ವಾಟ್ ಇಟ್ ಕ್ಲೇಮ್ಸ್ ಅಂತ ಅಂದರೆ, ದಿಸ್ ಇಸ್ ಪರ್ಫೆಕ್ಟ್. ನಮ್ಗೆ ಇವಾಗ ಆಗ್ತಿರೋ ಚೇಂಜಸ್ ಅರ್ಥಲ್ಲಿ, ಐ ಮೀನ್ ಎನ್ವೈರ್ಮೆಂಟಲ್ಲಿ ಏನೇನು ಚೇಂಜಸ್ ಆಗ್ತಿದೆ ಅದಕ್ಕೆಲ್ಲನಿದು ಹೆಲ್ಪ್ ಆಗುತ್ತೆ. ದಟ್ ಈಸ್ ಎನದರ್ ಥಿಂಗ್. ಈ ಎಲ್ಲನೂ ಅದೇ ಥರ ಪ್ಲಾಸ್ಟಿಕಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಇದೆ ಸೇಮ್ ಸಿಮಿಲರ್, ದೊಡ್ಡ ಪ್ಲಾಸ್ಟಿಕ್ ಆಯಿತಾ. ಈ ಥರ ಕೆಲವೊಂದ್ರಲ್ಲಿ ಹ್ಯಾಂಡ್ ಬರಲ್ಲ, ಕೆಲವೊಂದು ಹಿಂಗಿದೆ. ಈಗ ಹ್ಯಾಂಡ್ ಬರ್ತಿದೆ. ನಾನು ಲಾಸ್ಟ್ ಟೈಮ್ ಆರ್ಡರ್ ಮಾಡಿದ್ದೀನಿ, ಹ್ಯಾಂಡ್ ಇರಲಿಲ್ಲ. ಇದರಲ್ಲಿ ದೊಡ್ಡ ಬ್ಯಾಗು ಬರುತ್ತೆ. ಸೊ ಇದರಲ್ಲೂ ಬರ್ತಿದ್ದಾರೆ. ಫಸ್ಟ್ ಕ್ಲಬ್, ದಿಸ್ ಈಸ್ ನಾಟ್ ಪ್ಲಾಸ್ಟಿಕ್, 100% compostable, reuse me as your dustbin bag. Okay, we started with better food, now we are taking small step to make everything around it better too. This compostable bag is one more way we are keeping our planet a little. ಬಟ್ ಇದರಲ್ಲಿ ಏನು ಗೊತ್ತಾ, ನಿಮಗೆ ನಂದಿನಿ ಹಾಲು ನನಗೆ ಸಿಕ್ಕಿಲ್ಲ. ಸ್ವಲ್ಪ ರೇಟ್ ಜಾಸ್ತಿ ಇದೆ, ಆದರೆ ಕೆಲವೊಂದು ಕಡೆ ಆಫರು ಇದೆ, ನಿಮಗೆ ಚೆನ್ನಾಗೂ ಸಿಗುತ್ತೆ. ಇಫ್ ಯು ಕ್ಯಾನ್ ಗೋ ಔಟ್ ಅಲ್ಲ, ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಹೊರಗಡೆ ಹೋಗಿ ಶಾಪಿಂಗ್ ಮಾಡೋದಂದರೆ ನಾನು ಹೊರಗಡೆನೂ ಮಾಡ್ತೀನಿ, ಬಟ್ ಸಮ್ ಟೈಮ್ ಆಗಿಲ್ಲ ಅಂದರೆ ಇಲ್ಲಿ ಮಾಡ್ತೀನಿ. ಸೊ ಇದು ಅಕ್ಷಯ ಕಲ್ಪ ಪ್ರೋಬಯೋಟಿಕ್ ಕರ್ಡ್. ಆಮೇಲೆ ಏನಿದೆ, ಇದು ಅಕ್ಷಯ ಕಲ್ಪ ಮಿಲ್ಕ್, ಚೆನ್ನಾಗಿದೆ. ನಾನು ನಾರ್ಮಲಿ ನಂದಿನಿ ಯೂಸ್ ಮಾಡ್ತೀನಿ, ಸಮ್ ಟೈಮ್ ಇದನ್ನು ಆರ್ಡರ್ ಮಾಡ್ತೀನಿ. ಬಟ್ ಇದ್ರಲ್ಲಿ ಆರ್ಡರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬ್ಲಿಂಕಿಟ್ ಎಲ್ಲ ಮಾಡೋಕ್ಕೆ ಮನಸ್ಸಾಗಲ್ಲ. ಇದು ಕಾಸ್ಟ್ಲಿ ಆಗುತ್ತೆ ಸ್ವಲ್ಪ, ಬಟ್ ಇದು ಚೆನ್ನಾಗಿ ಅನಿಸುತ್ತೆ.
ಆಮೇಲೆ ಬಂದ್ಬಿಟ್ಟು ಇದು ಅಕ್ಷಯಕಲ್ಪ ಪನ್ನೀರ್ 100 ಆ್ಯಂಡ್ ಇದರಲ್ಲಿ ಎಷ್ಟು ಬರ್ದಿದ್ದಾರೆ 145 ಬರ್ದಿದ್ದಾರೆ, ಬಟ್ ನನಗೆ 120 ರುಪೀಸಿಗೆ ಸಿಕ್ಕಿರ್ಬೇಕು ಇದು 200 ಗ್ರಾಮ್. ಓಕೆ, ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಮಿಲ್ಕ್ ಕರ್ಡ್ ಯೂಸ್ ಮಾಡಿದ್ದೀನಿ. ಇದೇನು ಎರಡೆರಡೇನೋ ಆರ್ಡರ್ ಮಾಡಿದ್ದೀನಿ, ಮಿಲ್ಕ್ ಎರಡು ಆರ್ಡರ್ ಮಾಡಿದ್ದೀನಿ. ಓ ಶಿಟ್. ಒಂದು ಸ್ಲಿಮ್ ಮಿಲ್ಕ್, ಒಂದು ಆರ್ಗ್ಯಾನಿಕ್ ಕೌ ಮಿಲ್ಕ್, ಪ್ಯಾಸ್ಚರೈಸ್ಡ್, ನೋ ಆಂಟಿಬಯೋಟಿಕ್ಸ್, ಅನ್ಟಚ್ಡ್ ಬೈ ಹ್ಯೂಮನ್ ಹ್ಯಾಂಡ್ಸ್, 16 ಗ್ರಾಮ್ ಪ್ರೋಟೀನ್. ಐ ಡೋಂಟ್ ನೋ ಹೌ ಫಾರ್ ಇಟ್ ಇಸ್ ಗುಡ್ ಅಂತ. ಆದರೆ ಇದು ಇವಾಗ ಸ್ವಲ್ಪ ಹೆಸರು ಮಾಡ್ತಾ ಇದೆ. ಹೋಪ್ಫುಲಿ ಇಟ್ ಇಸ್ ಗುಡ್. ವಾಟ್ ಎವರ್ ಯು ಆರ್ ಕ್ಲೇಮಿಂಗ್, ವಾಟ್ ಎವರ್ ದ ಕಾಸ್ಟ್, ಈವನ್ ದೋ ಜಾಸ್ತಿ ಇದ್ರೂ ಅವ್ರು ಕ್ಲೇಮ್ ಮಾಡಿರೋದು ಒಳ್ಳೇದಿದ್ರೆ ವೆಲ್ ಆ್ಯಂಡ್ ಗುಡ್. ಓಕೆ, ಸೊ ಇದನ್ನ ಫುಲ್ ಒಂದು ಅಂದರೆ ಕೋಲ್ಡ್ ಐಟಮ್ ಅಲ್ಲ, ಸೊ ಎಲ್ಲ ಒಂದೇ ಇದ್ರಲ್ಲಿ ಹಾಕಿ ಕಲಿಸಿದ್ದಾರೆ ಆಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ದೇವರಿಗೆ ಹೂ ಆರ್ಡರ್ ಮಾಡಿರೋದು. ಇದು ಗಣೇಶ್ ಪೂಜಾ ಫ್ಲವರ್ ಅಂತ ಈ ಥರ ಪ್ಯಾಕೆಟಲ್ಲಿದೆ. ಫುಲ್ ಇವಾಗ ಬೇರೆ ಇದರಲ್ಲೆಲ್ಲ ಒಂದೊಂದು ಹೋಲ್ ಕೊಟ್ಟಿರ್ತಾರೆ, ಅಂದರೆ ಗಾಳಿ ಇದಾಗೋದಕ್ಕೆ. ಇದೂ ನಾನು ಅನ್ಕೊಂಡಿದ್ದು ಹಾಳಾಗುತ್ತಂತ, ಹಾಳಾಗಲ್ಲ, ಚೆನ್ನಾಗೇ ಇರುತ್ತೆ. ಇದು ನಾನು ಇವತ್ತು ಎರಡು ಆರ್ಡರ್ ಮಾಡಿದ್ದೆ. ಇದು ಮಿಕ್ಸ್ಡ್, ಇದು ಬರೀ ಗುಲಾಬಿ. ಸೊ ಚೆನ್ನಾಗಿದೆ. ಬೇರೆ ಇದರಲ್ಲೂ ಇದು ಇದೇ ಥರ ಬರುತ್ತೆ. ಸೊ ಇದನ್ನು ಸೇಮ್ ಹಂಗೆ ಇದೆ ನೋಡಿ, ಈ ಥರ ಇದೆ. ಸೊ ಕ್ಯೂಟ್. ದಿಸ್ ಇಸ್ ಎಲ್ಲೋ. ಓಕೆ, ಇದು ಬಂದು ಇಟ್ಟಿದ್ದೀನಿ ನಾನು. ಒನ್ ಬೈ ಒನ್ ಬ್ಯಾಗ್. ಇದು ಬೀಟ್ರೂಟ್. ಸೊ ಐ ಆಮ್ ನಾಟ್ ಮಚ್ ಬಾದರ್ಡ್ ಅಬೌಟ್ ದ ಐಟಮ್ ಆಯ್ತಾ. ಏನಕ್ಕಂದ್ರೆ ಐಟಮ್ ನಮಗೆ ಸ್ವಲ್ಪ ಸಿಮಿಲರ್ ಆಗಿ ಬರುತ್ತೆ ಎಲ್ಲ ಇದರಲ್ಲೂ, ಬಟ್ ದ ವೇ ಇದರಲ್ಲಿ ಏನೂ ಇಲ್ಲ. ಸ್ವಲ್ಪ ಒಂದೊಂದು ಪ್ಯಾಕ್ ನಾರ್ಮಲ್. ಫಾರ್ ಎಕ್ಸಾಂಪಲ್ ಈ ಥರ ಇದು ಏನಿದು ಮಶ್ರೂಮ್ ಎಲ್ಲ ನಾರ್ಮಲ್ ಆಗಿ ಏನು ಬರುತ್ತೆ ಅದೇ ಬಂದಿದೆ, ಬೇರೆ ಏನೂ ಇಲ್ಲ. ಇದು ಡಾಕ್ಟರ್ ಕುರಾಡೀಸ್ ವೈಟ್ ಬಟನ್ ಮಶ್ರೂಮ್. ಈ ಪ್ಲಾಸ್ಟಿಕ್ಸ್ ಎಲ್ಲ ಬಿಟ್ಟರೆ ಬೇರೆ ಎಲ್ಲ ಇದನ್ನು ನಿಮಗೆ ಬ್ಲಿಂಕಿಟಲ್ಲೂ ಅಥವಾ ಝೆಪ್ಟೋದಲ್ಲೂ ನಿಮಗೆ ಬರುತ್ತೆ. ಆಮೇಲೆ ಐ ಥಿಂಕ್ ದೇ ಹ್ಯಾವ್ ಟು ಥಿಂಕ್ ಅಬೌಟ್ ದಿಸ್. ಇದು ಇರಲಿಲ್ಲ, ನನಗೆ ಗೊತ್ತಿಲ್ಲ. ಇದು ಮೇ ಬಿ ಅವ್ರದ್ದು ತೋರಿಸ್ತೀನಿ ನಾನು, ಆನಿಯನ್ಗೆಲ್ಲ ಹೆಂಗೆ ಬ್ಯಾಗ್ ಹಾಕಿದಾರಲ್ಲ, ಮೇ ಬಿ ದೇ ಕ್ಯಾನ್ ಥಿಂಕ್ ಅಬೌಟ್ ದಿಸ್ ಆಲ್ಸೋ, ಬಟ್ ಇಟ್ ಈಸ್ ನಾಟ್ ದ್ಯಾಟ್ ಹಾರ್ಮಸ್ ದ ಪ್ಲಾಸ್ಟಿಕ್. ಐ ಗೆಸ್ ದಿಸ್ ಇಸ್ ಆಲ್ಸೋ ಪ್ಲಾಸ್ಟಿಕ್. ಲೆಟ್ಸ್ ಸಿ. ಇದು ನೋಡಿ ಪ್ಲಾಸ್ಟಿಕ್. ಇದೇನು ಗೊತ್ತಾ, ಆ್ಯಕ್ಚುಲಿ ನಾನು ಇದು ಆರ್ಡರ್ ಮಾಡಿದೆ, ಫುಲ್ ಕಾರ್ನ್ ಆರ್ಡರ್ ಮಾಡ್ತೀನಿ. ಆದರೆ ಪ್ರೈಸ್ ನೋಡೋಕೆ ಹೋದರೆ ಸ್ವಲ್ಪ ಸಿಮಿಲರ್ ಅನಿಸ್ತು. ಆಮೇಲೆ ಕ್ವಿಕ್ ಇದಕ್ಕೆ ನೋಡೋಣ, ಟ್ರೈ ಮಾಡೋಣ ಇಫ್ ಇಟ್ ಇಸ್ ರಿಯಲಿ ಗುಡ್. ರಿಯಲ್ ಕಾರ್ನ್ ಅಂತಲೇ ಅನ್ನಿಸ್ತಿದೆ ಇದು, ಅದನ್ನು ಓಪನ್ ಮಾಡಿ ಕೊಟ್ಟಿರೋದು. ಪ್ರೈಸ್ ಗೆಸ್ ಮಾಡಿ ಬೇಕಂದರೆ ಸೆಕ್ಷನಲ್ಲಿ. ಇವನ್ ಇದರಲ್ಲಿ ನನಗೆ ತುಂಬ ಚೆನ್ನಾಗಿ ಇದು ನುಗ್ಗೆ ಸೊಪ್ಪು ಆಯಿತಾ, ತುಂಬ ಚೆನ್ನಾಗಂತ ಅನಿಸಿರೋದಂದರೆ ಇದು ಇದರಲ್ಲಿ ರ್ಯಾಪ್ ಮಾಡಿರ್ತಾರಲ್ಲ ಪ್ಲಾಸ್ಟಿಕಲ್ಲಿ, ಅಥವಾ ನಾವು ಡಬ್ಬದಲ್ಲಿ ಹಾಕಿರೋಕ್ಕಿಂತ ಇದು ತುಂಬ ದಿನ ಬರುತ್ತೆ, ಫ್ರೆಶ್ ಆಗಿರುತ್ತೆ. ನನಗೆ ಗೊತ್ತಿಲ್ಲ ಇದು ಹೆಂಗೆ ಇವರಿಗೆ ವರ್ಕೌಟ್ ಆಗೋ. ಒಂದೆರಡು ಎಲೆ ಹಾಕಿರ್ತಾರೆ. ಮೇ ಬಿ ನಾನು ಎಲೆ ತೆಗೆದಿಡ್ಬೇಕು ಅನ್ಸುತ್ತಲ್ಲ, ವೇಸ್ಟ್ ಬಿಸಾಕ್ತಿದ್ದೀನಿ ನಾನು. ಇದು ನಾನು ಇಟ್ಟಿರ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು 10 ಗ್ರಾಮ್ ಎಷ್ಟಾಗುತ್ತೆ ಅಂತ ನಾನು ನೋಡೋಣ ಅಂತ ಈ ಮಲ್ಲಿಗೆ ಹೂ ಮಾಡಿರೋದು. ಇಷ್ಟೇ ಬಂದಿದೆ, 20 ರುಪೀಸ್, 19 ರುಪೀಸ್. ಇದಕ್ಕೆ ಕೊಡ್ಬೋದಾ, ವರ್ತಾ? ಬಟ್ ಇದು ನನಗೆ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಅನ್ನಿಸ್ತು. ಐ ಡೋಂಟ್ ನೋ ಯಾವಾಗ ಪ್ಯಾಕ್ ಮಾಡಿದಾರೋ ಗೊತ್ತಿಲ್ಲ, ಬಟ್ ಸ್ಲೈಟ್ ಆಗಿ ಇದಾಗಿದೆ. ಫಸ್ಟ್ ಟೈಮ್ ನಾನು ಆನ್ಲೈನ್ ಮಲ್ಲಿಗೆ ಯಾವತ್ತೂ ಮಾಡಿಲ್ಲ. ಇದು ನಮ್ಮ ಕಡೆ ಮಲ್ಲಿಗೆ ಅಲ್ಲ, ಇಲ್ಲಿದು. ಸೊ ಆಮೇಲೆ ಇದು 0 ಮೈದಾ, ರಸ್ಕ್, ರಾಯಲ್ ಇಲಾಯ್ಚಿ. ಇದಕ್ಕೆಲ್ಲ ಸ್ವಲ್ಪ ರೇಟ್ ಜಾಸ್ತಿನೇ ಇದೆ ಆಯಿತಾ. ಬಟ್ ನಾನು ಯಾವಾಗಲೂ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ತುಂಬ ಕ್ರೇವಿಂಗ್ಸ್ ಎಲ್ಲ ಆದಾಗ ಸ್ವಲ್ಪ ಹಾಲು ಬಿಸಿ ಮಾಡಿ ಮಿಕ್ಸ್ ಮಾಡಿಕೊಂಡು, ನಾನು ಅದರಲ್ಲೂ ಒಂದು ಚಾಕ್ಲೇಟ್ ಪೌಡರ್ ಇತ್ತು, ಅದನ್ನು ಆರ್ಡರ್ ಮಾಡಿದ್ದೀನಿ. ಅದು ಚೆನ್ನಾಗಿದೆ, ಆಫರಲ್ಲಿ ಸಿಕ್ಕಿತ್ತು ನನಗೆ, ಅದಕ್ಕೋಸ್ಕರ ಆರ್ಡರ್ ಮಾಡಿ ನಿನ್ನೆ ಟ್ರೈ ಮಾಡಿದ್ದೆ. ಇಟ್ ವಾಸ್ ಗುಡ್. ನಿಮಗೆ ತುಂಬ ಸ್ವೀಟ್ ಕ್ರೇವಿಂಗ್ಸ್ ಎಲ್ಲ ಆದವಾಗ ಏನೇನೋ ತಿನ್ನೋದಕ್ಕಿಂತ ಸ್ವಲ್ಪ ಶುಗರ್ ಹಾಕಿ ಅದನ್ನು ಮಿಕ್ಸ್ ಮಾಡಿ ತೆಳ್ಳಗೆ ಹಾಲು ಮಾಡಿಕೊಂಡು ಕುಡಿದ್ರೆ ಚೆನ್ನಾಗಿ ಅನಿಸುತ್ತೆ, ರಸ್ಕ್ ಹಾಕ್ಕೊಂಡು. ಆಮೇಲೆ ಇದನ್ನು ತೊಗೊಳ್ಳೋದು ನಾನು, ಬಟ್ ಇದು ಲಾಸ್ಟ್ ಟೈಮ್ ನಾನು ಆರ್ಡರ್ ಮಾಡಿದ್ದೆ, ನನಗೆ ವಿಡಿಯೋದಲ್ಲಿ ಹಾಕಿದ್ದೆ ಸೇಮ್. ಆಲ್ ಗುಡ್ ಇಂಗ್ರೀಡಿಯೆಂಟ್ಸ್, 0 ಪಾಮ್ ಆಯಿಲ್, 0 ಎಕ್ರಿಲಾಮೈಡ್ಸ್, 0 ಪ್ರಿಸರ್ವೇಟಿವ್ಸ್, ಮತ್ತು ಹೈ ಪ್ರೋಟೀನ್ ಸ್ನ್ಯಾಕ್. ಏನೆಲ್ಲ ಹಾಕಿದ್ದಾರೆ ಅಂದರೆ ರಾಗಿ, ಉರದ್ ದಾಲ್, ಸಾಬುದಾನ ಹಾಕಿದಾರಂತೆ. ಇದು ಸೇಮ್ ನಾನು ಲಾಸ್ಟ್ ಟೈಮ್ ಮಿಕ್ಸ್ಡ್ ಇದರಲ್ಲಿ ತಿಂದಿದ್ದೀನಿ ಆಯಿತಾ. ಟೇಸ್ಟ್ ಈ ಮ್ಯಾಗಿ ಮಸಾಲ ಬರುತ್ತಲ್ಲ ಆ ಥರ ಬರುತ್ತೆ. ನಿಮಗೆ ತಿನ್ನಬಾರ್ದು ಅಂತ ಅನ್ಸಲ್ಲ, ತಿನ್ಬೇಕನ್ಸುತ್ತೆ. ಸೊ ಐ ಆಮ್ ಸ್ಟಿಲ್ ಸ್ಕೆಪ್ಟಿಕಲ್ ಅಬೌಟ್ ದಿಸ್. ಐ ಆಮ್ ನಾಟ್ ವೆರಿ ಶೋರ್. ದೇ ವಿಲ್ ಕ್ಲೇಮ್
ಅವ್ರು ಇದರಲ್ಲಿ ಕ್ಲೇಮ್ ಇದೆ 200 ಕೆಮಿಕಲ್ ಬ್ಯಾನ್ ಮಾಡಿದ್ದಾರೆ ಆ ಥರ ಎಕ್ಸೆಟ್ರಾ ಎಲ್ಲ, ನೋ ಆರ್ಟಿಫಿಷಿಯಲ್ ಕಲರು ಹಾಗೆ ಅಂತೆಲ್ಲ ಹಾಕಿದ್ದಾರೆ. ಸೊ ಐ ಆಮ್ ನಾಟ್ ವೆರಿ ಶೋರ್, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಬಂದ್ಬಿಟ್ಟು ರಸ್ಕ್. ಆಮೇಲೆ ನಾರ್ಮಲ್ ಇವಾಗ ಇದು ಇದು ಅವಕಾಡೋ ಹಣ್ಣಾಗಿದೆಯಾ? ಓ ನೈಸ್, ಒಳ್ಳೆ ಹಣ್ಣಾಗಿದೆ ಇದು. ಆ್ಯಕ್ಚುಲಿ ತುಂಬ ಕಾಸ್ಟ್ಲಿ, ರೇಟ್ ಕೇಳಬೇಡಿ ಅಂತ. ಬಟ್ ಇದು ಐ ಥಿಂಕ್ ದೇ ಹ್ಯಾವ್ ಟು ಅವಾಯ್ಡ್, ದೇ ಶುಡ್ ಕಮ್ ಔಟ್ ವಿತ್ ಸಮಥಿಂಗ್. ಲೆಟ್ ಮಿ ಸಿ. ಆನಿಯನ್ ಇದರಲ್ಲಿ ನಾವು ನೀರುಳ್ಳಿ ಅಂತೀವಿ, ನೀವು ಈರುಳ್ಳಿ ಅಂತೀರಲ್ಲ. ಸೊ ಆನಿಯನ್ ಇದಕ್ಕೆ ಆ ರ್ಯಾಪರ್ ಹಾಕ್ತಾರೆ ಆ್ಯಕ್ಚುಲಿ. ಆಮೇಲೆ ಇದು ನಂಗೆ ತುಂಬ ಇಷ್ಟ, ನಾನು ಆರ್ಡರ್ ಮಾಡಲ್ಲ. ಬಟ್ ಇವಾಗ ಸ್ವಲ್ಪ ರೆಡ್ ಅಂದರೆ ಹೊರಗಡೆ ನಮಗೆ ಕಮ್ಮಿನಲ್ಲಿ ಸಿಗುತ್ತೆ, ಇದರಲ್ಲಿ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಬಟ್ ಸ್ಟಿಲ್ ನನಗೆ ಆಸೆ ಆಯಿತು ತಿನ್ಬೇಕಂತ, ಅದಕ್ಕೆ 200 ಗ್ರಾಮ್ ಆರ್ಡರ್ ಮಾಡಿದ್ದೀನಿ. ಇಟ್ಸ್ ಟು ಕಾಸ್ಟ್ಲಿ. ಇದು ನಾನು ತಗೊಳ್ಳಲ್ಲ ಜನರಲ್ ಆಗಿ, ಬಟ್ ಇದು ಆಫರಲ್ಲಿ ಎಷ್ಟು 45 ರುಪೀಸ್ 50 ರುಪೀಸ್ ಇದು 19 ರುಪೀಸಿಗೆ ಇತ್ತಂತ. ಮಿಲೆಟ್ ಪ್ಯಾನ್ ಕೇಕ್ ಚಾಕ್ಲೇಟ್, ಇದು ಸ್ಲರ್ಪ್ ಫಾರ್ಮ್ ಅವರದ್ದು. ನನಗೆ ಗೊತ್ತಿಲ್ಲ ಇದು ಹೆಂಗಿರುತ್ತಂತ. ನೋ ಮೈದಾ, ನೋ ರಿಫೈನ್ ಶುಗರ್, ಝೀರೋ ಜಂಕ್ ಪ್ರಾಮಿಸ್ ಅಂತ ಹಾಕಿದ್ದಾರೆ. ರಾಗಿ, ಓಟ್ಸ್, ಫಾಕ್ಸ್ ಟೇಲ್ ಮಿಲೆಟ್, ಇದೆಲ್ಲ ನೀವು ಮನೆಯಲ್ಲಿ ಮಾಡ್ಕೋಬೋದು, ಗೊತ್ತಾಯ್ತಾ ಮಕ್ಳಿಗೆ ಬೇಕಂದ್ರೆ. ಐ ಡೋಂಟ್ ನೋ, ನನಗೆ ನಾರ್ಮಲ್ ಆಗಿ ರೈಸ್ ಅದೇ ಸಾರಿ ನಾರ್ಮಲ್ ಫುಡ್ ಈಸ್ ಇನಫ್. ಇದು ಯಾವತ್ತಾದರೂ ತುಂಬ ಕ್ರೇವಿಂಗ್ಸ್ ಆದರೆ ಯೂಸ್ ಮಾಡಿ. ಹೇಗಿರುತ್ತೆ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಆವಾಗ ನಿಮಗೆ ನಾನೇನೇನು ತೊಗೊಂಡಿದ್ದೀನೋ ಟ್ರೈ ಮಾಡಿರೋದೆಲ್ಲ ಹಾಕ್ತೀನಿ. ನೆಕ್ಸ್ಟು ಇದು ಪಪ್ಪಾಯ. ಇದು ಕಾಸ್ಟ್ಲಿ ಇತ್ತು, ಬಟ್ ಅದರಲ್ಲಿ ಎಷ್ಟು ಇದೆ ಅಂತ ಹೇಳಿದ್ರಪ್ಪ, ಅರೌಂಡ್ 700 to 800 ಗ್ರಾಮ್ ಇದೆಯಾ ಇದು ಇಷ್ಟು? ಐ ಡೋಂಟ್ ನೋ. ಪ್ಲೀಸ್ ಫಸ್ಟ್ ಕ್ಲಬ್, ಇಫ್ ಯು ಆರ್ ವಾಚಿಂಗ್, ಡಿಸ್ಕಾರ್ಡ್ ದಿಸ್ ಪ್ಲೀಸ್, ಇಟ್ಸ್ ಅ ರಿಕ್ವೆಸ್ಟ್. ಆನಿಯನ್. ಓಕೆ, ಸೊ ಇಲ್ಲಿ ನೋಡಿ, ಜನರಲ್ ಆಗಿ ನಂತರ ಓಕೆ ಒನ್ ಸೆಕೆಂಡ್ ಹಂಗೆ ಇರಿ. ಸೊ ಜನರಲ್ ಆಗಿ ಈ ಥರ ಇರುತ್ತಲ್ಲ ಪ್ಲಾಸ್ಟಿಕ್, ಇದು ನಾನು ಬ್ಲಿಂಕಿಟಲ್ಲಿ ಮಾಡಿದ್ದೆ ಅನ್ಸುತ್ತೆ. ಇದು ದನಗಳು, ಹಕ್ಕಿಗಳು, ಎನ್ವೈರ್ಮೆಂಟು, ಜನಗಳು. ಎನ್ವೈರ್ಮೆಂಟಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಆಗೋದು ನಮಗೇನೆ, ನಾವೇ ಹಾಳು ಮಾಡ್ತಿರೋದು. ಸೊ ಅದಕ್ಕೆಲ್ಲ ಪ್ರಾಬ್ಲಮ್ಮು. ಬಟ್ ಇದು ನೋಡಿ, ದಿಸ್ ಈಸ್ ವಾಟ್, ನಾಟ್ ಪ್ಲಾಸ್ಟಿಕ್. ಆ ಥ್ರೆಡ್ ತೋರಿಸಿದ್ನಲ್ವ, ಇದಕ್ಕೆ ಕಟ್ಟಿರೋದು, ಎಲೆಗೆ ಹಾಕಿ ಕಟ್ಟಿರೋದು, ಸೇಮ್ ಥ್ರೆಡ್ಡಲ್ಲಿ ಮಾಡಿರೋದು. ಇಲ್ಲಿ ನೋಡಿ. ಸೊ ಐ ಆಮ್ ಹ್ಯಾಪಿ ವಿತ್ ದಿಸ್. ಓನ್ಲಿ ಥಿಂಗ್ ದಿಸ್ ಟೈಮ್ ಐ ಆಮ್ ನಾಟ್ ಹ್ಯಾಪಿ ವಿತ್ ಇಸ್ ದಿಸ್. ಇದ್ರಲ್ಲಿ ನಾನು ಏನು ಹೇಳಿ, ಗೆಸ್ ಮಾಡಿ, ಗೆಸ್ ಟುಟಿ ಫ್ರೂಟಿ ಮಾಡ್ತಾರೆ ಗೊತ್ತಾ. ತುಂಬ ಸಲ ಆರ್ಡರ್ ಮಾಡಿದ್ದೀನಿ, ಬಟ್ ಒಂದಿನ ಮಾಡಿಲ್ಲ. ದಿಸ್ ಟೈಮ್ ಐ ಡಿಸೈಡೆಡ್ ಟು ಡೂ. ಲೆಟ್ಸ್ ಸಿ ಇಫ್ ಐ ಆಮ್ ಡೂಯಿಂಗ್. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಗೊತ್ತಾಗುತ್ತೆ ನಾನು ಮಾಡ್ತೀನೋ ಇಲ್ವೋ, ಮಾಡಿದ್ರೆ ಹೆಂಗಾಗತ್ತಂತ. ಓಕೆ, ಫಸ್ಟ್ ಟೈಮ್ ನಾನು ಟ್ರೈ ಮಾಡೋದು. ಬಟ್ ಬೆಲ್ಲ ಫುಲ್ ಕಾಸ್ಟ್ಲಿ ಇದೆ ಇದರಲ್ಲಿ. ಹಾಫ್ kgಗೆ ಇದರಲ್ಲಿ ಎಷ್ಟು ಬರೆದಿದ್ದಾರೆ, 100 ರುಪೀಸ್. ಹಾಫ್ kgಗೆ 100 ರುಪೀಸ್. ಬಟ್ ಐ ಥಿಂಕ್ ಐ ಗಾಟ್ ಇಟ್ ಫಾರ್ 70 ಸಮಥಿಂಗ್. ಬಟ್ ಆಪ್ಷನ್ ನಾನು ಜಾಸ್ತಿ ಬೆಲ್ಲ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ಇರಲಿ ಅಂತ ಆರ್ಡರ್ ಮಾಡಿದ್ದೀನಿ. ಮತ್ತು ಪೌಡರ್ ಬೆಲ್ಲ, ಕಿರಿಕಿರಿ ಇಲ್ಲ ಇದೆಲ್ಲ ಮಾಡೋದು ಅದು. ಬಟ್ ಅದು ಗಟ್ಟಿ ಬೆಲ್ಲ ಬರುತ್ತಲ್ಲ, ಅದು ಟೇಸ್ಟ್ ಬೇರೆನೇ ಸಖತ್ತಿರುತ್ತೆ. ಇದನ್ನು ನೋಡ್ತೀನಿ ಹೆಂಗಿರುತ್ತಂತ. ಆ್ಯಕ್ಚುಲಿ ಇದನ್ನ ಒಳಗೆ ತೊಗೊಂಬರ್ಬಾರ್ದು ಫುಲ್, ಬಟ್ ನಾನು ವಿಡಿಯೋ ಮಾಡಬೇಕಂತ ತೊಗೊಂಬಂದಿದ್ದೀನಿ. ಹೊರಗಡೆ ಇರ್ತೀನಿ, ಕಟ್ ಮಾಡಿ ಒಳಗೆ ತರಬೇಕು. ಇದು ಎಷ್ಟಿದೆ ಗೊತ್ತಾ, 1.5 to 2.5 kg. ಬಟ್ ಎಕ್ಸಾಕ್ಟ್ಲಿ ಎಷ್ಟಂತ ಹಾಕಿಲ್ಲ, ಬಟ್ ಆ ರೇಂಜಲ್ಲಿ ಬರುತ್ತೆ. ಬಟ್ ಇದು ನನ್ನ ಪ್ರಕಾರ 1.2 kgನೇ ಇದೆ ಅನಿಸುತ್ತೆ. ಸಮ್ವೇರ್ 60-70 ರುಪೀಸ್ ಇತ್ತು ಕೆಜಿಗೆ. ಆಮೇಲೆ ಏನು ಸ್ಪೆಷಲ್ ಏನಿಲ್ಲ. ಇದು ಫುಲ್ ಕಾಯಿ ಇದೆ ಮಸ್ತ್ ಮೇಲೆ. ನನಗೆ ಹಣ್ಣು ಬೇಕಿತ್ತಿದ್ದು. ಆಮೇಲೆ ನಾರ್ಮಲ್ ಬ್ರೊಕೋಲಿ, ಅದೇ ಎಲ್ಲ. ಸ್ಪೆಷಲ್ ಆಗಿರೋದು ಏನಿಲ್ಲ. ಸೊ ಬೆಂಡೆಕಾಯಿ ಎಲ್ಲ ಬೇರೆ ಚಾನಲ್, ಬೇರೆ ಇದ್ರಲ್ಲಿ ಹೆಂಗೆ ಬರುತ್ತೆ ಹಂಗೆ ಬರುತ್ತೆ. ಆಮೇಲೆ ಇದು ಗೆಣಸು, ಸ್ವೀಟ್ ಪೊಟ್ಯಾಟೊ, ಆಮೇಲೆ ಇದು ಗ್ರೀನ್ ಚಿಲ್ಲಿ. ತೋರಿಸ್ಬೇಕಾ? ಗ್ರೀನ್ ಚಿಲ್ಲಿ ಥರನೇ ಇದೆ. ಓಕೆ,
ಆ, ಆಮೇಲೆ ಇದು ನಾನು ಆರ್ಡರ್ ಮಾಡಲ್ಲ. ನೀವು ಬೆಂಗಳೂರಲ್ಲಿ ಬಾನ್ ಬಾಟಪ್ ಎಲ್ಲ ಯೂಸ್ ಮಾಡ್ತೀರಾ. ದಿಲ್ ಲೀವ್ಸ್, ಏನಿದು ಸಬ್ಬಸ್ಗಿ ಸೊಪ್ಪು, ಚೆನ್ನಾಗಿದೆ ಅಲ್ಲ, ಕಾಣಿಸ್ತಿದ್ಯಾ? ಕಾಣಿಸ್ತಿದ್ಯಾ? ಓಕೆ. ಚೆನ್ನಾಗಿದೆ, ಫ್ರೆಶ್ ಇದೆ. ನೋಡೋಣ, ಏನೋ ಒಂದು ಮಾಡ್ಬೇಕಂತ ಇದ್ದೀನಿ, ಮಾಡಿದ್ರೆ ಹಾಕ್ತೀನಿ. ನೆಕ್ಸ್ಟ್ 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 ಹಾಂ, ಓಕೆ. ಆಮೇಲೆ ಟೊಮ್ಯಾಟೊ, ತೊಂಡೆಕಾಯಿ. ಆ, ಇದು ಆ ಟೊಮೆಟೊ ತೋರಿಸಿದ್ನಲ್ಲ, ಏನಾದರೂ ಡಿಫ್ರೆನ್ಸ್ ಇದೆಯಾ ನೋಡಿ. ಇದು ಐ ಥಿಂಕ್ ಬ್ಲಿಂಕಿಟ್ ಅವ್ರ ಇನ್ಸ್ಟಾಮಾರ್ಟಲ್ಲಿ ತಂದಿರೋದು ಅನ್ಸುತ್ತೆ. ಇದು ಇಲ್ಲಿ ನೋಡಿ, ನೀವೇ ಹೇಳಿ ಏನಾದರೂ ಗೊತ್ತಾಗ್ತಿದ್ಯಾ ಅಂತ. ಓಕೆ, ಸೊ ದಿಸ್ ಇಸ್ ದಿಸ್ ಇದು ಚೆನ್ನಾಗಿದೆ ಅನ್ಸುತ್ತಲ್ಲ, ಸ್ವಲ್ಪ ಚೆನ್ನಾಗಿದೆ ಅನ್ಸುತ್ತೆ ನೋಡೋದಕ್ಕೂ. ಸಿಮಿಲರೇ, ಸ್ವಲ್ಪ ಇದು ಒಂದು 10 ಮಾರ್ಕ್ ಜಾಸ್ತಿ ಕೊಡ್ಬೋದು ಇದು. ಅದಕ್ಕೆ 90 ಕೊಟ್ಟು ಇದಕ್ಕೆ 100 ಕೊಡ್ಬೋದು. ಆಮೇಲೆ ಡ್ರ್ಯಾಗನ್ ಫ್ರೂಟ್, ಇದು ನಾರ್ಮಲ್ ನಿಮಗೆ. ಆ್ಯಕ್ಚುಲಿ ನೀವು ಕೆ ಪಿ ಎನ್ ಫ್ರೆಶ್ ಅಂತ ಬರುತ್ತಲ್ಲ, ಅಲ್ಲೂ ಚೆನ್ನಾಗಿ ಸಿಗುತ್ತೆ. ಡ್ರ್ಯಾಗನ್ ಫ್ರೂಟ್ಗೆಲ್ಲ ಆಫರಲ್ಲಿ ಸಿಗುತ್ತೆ. ಇದರಲ್ಲಿ ಅಷ್ಟೊಂದು ಏನೋ ಆಫರ್ ಇರಲಿಲ್ಲ. ಮೇ ಬಿ ಅರೌಂಡ್ 60 ಸಮಥಿಂಗ್, ಇದಕ್ಕೆ 350 to 400 ಗ್ರಾಮ್ಸ್ ಅಂತ ಇದೆ. ಮತ್ತು ಇದು ರೆಡ್, ನಾಟ್ ವೈಟ್, ಆಯಿತಾ, ಅದಕ್ಕೋಸ್ಕರ ತೊಗೊಂಡಿರೋದು ನಾನು. ಆಮೇಲೆ ಇನ್ನೊಂದು, ನಾನು ಮೊನ್ನೆ ದಾಳಿಂಬೆ ತೊಗೊಂಡಿದ್ದೆ. ಸ್ಟೋವ್ ಕಾಸ್ಟ್ ಐ ಡೋಂಟ್ ನೋ, ಬಟ್ ಇದು ಹುಷಾರಿರಲಿಲ್ಲ ಅಂತ ದಾಳಿಂಬೆ ಆರ್ಡರ್ ಮಾಡಿದ್ದೆ. ಬಟ್ ಇಟ್ ವಾಸ್ ಸೋ ಟೇಸ್ಟಿ, ಸೋ ಟೇಸ್ಟಿ, ಸೋ ಗುಡ್. ಕಾಸ್ಟ್ ಹಂಗೆ ಇದೆ. ಸೊ ಡೋಂಟ್ ಥಿಂಕ್ ಶಿ ಈಸ್ ಟಾಕಿಂಗ್ ಅಬೌಟ್ ಕಾಸ್ಟ್. ಏನಕ್ಕಂದ್ರೆ ನೀವು ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಬಟ್ ಒಂದ್ಸಲ ಆರ್ಡರ್ ಮಾಡಿ, ಈ ಥರ ಡಿಫ್ರೆಂಟ್ ಆಗಿರೋದು ಆಫರಲ್ಲಿ ಸಿಕ್ಕಿದ್ರೆ ಆವಾಗ ಆರ್ಡರ್ ಮಾಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಆಮೇಲೆ ಈ ಬ್ಯಾಗ್ಗೋಸ್ಕರ ನಾನು ಆರ್ಡರ್ ಮಾಡ್ತಿದ್ದೀನಿ. ಇದು ಕೊತ್ತಂಬರಿ ಸೊಪ್ಪು, ಇದೂ ಅದೇ ಪೇಪರಲ್ಲಿ ಬಂದಿದೆ. ಹೋಪ್ಫುಲಿ ದೇ ವಿಲ್ ನಾಟ್ ಸ್ಟಾಪ್ ದಿಸ್, ಆಯಿತಾ. ವಾಟ್ ಈಸ್ ದಿಸ್, ವಾಟ್ ಈಸ್ ದಿಸ್, ಏನಿದು? ಇದು ಕ್ಯಾಪ್ಸಿಕಮ್, ಸಾರಿ. ಇದು 2 ಕ್ಯಾಪ್ಸಿಕಮ್ಮು. ಇವಾಗ ಸ್ವಲ್ಪ ರೇಟ್ ಕಮ್ಮಿ ಮಾಡಿದ್ದಾರೆ ಆ್ಯಕ್ಚುಲಿ, ವೀಕೆಂಡ್ ಅಂತ ಏನೋ ಗೊತ್ತಿಲ್ಲ. ಬಟ್ ಸಿ ದಿಸ್ ಸೋ ಬಿಗ್ ಅಲ್ಲ, ನೈಸ್, ಭಾರಿ ಪರಿಮಳ ಬರ್ತಿದೆ ಆ್ಯಕ್ಚುಲಿ. ನಾರ್ಮಲ್ ಕ್ಯಾಪ್ಸಿಕಮ್ಮು ಚಿಲ್ಲಿ ಸ್ಮೆಲ್ ಬರ್ತಿದೆ, ಇದು ಈ ಥರ ಬಂದೇ ಇಲ್ಲ ಯಾವಾಗಲೂ. ಓಹ್, ವೆರಿ ನೈಸ್, ಚಿಲ್ಲಿ ಸ್ಮೆಲ್ ಬರ್ತಾ ಇದೆ. 260 to 340 grams. What else? What special? There is no special. Onion, ಅದು ಇದು, ಆಮೇಲೆ ಕಾಯಿ ಪಪ್ಪಾಯ, ಆಮೇಲೆ ಕುಕುಂಬರ್, ಲೆಮನ್. ಓಕೆ. ಆಮೇಲೆ ಇದು 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 ಏನಿದು, ಏನಿದು? ಸ್ಪ್ರಿಂಗ್ ಆನಿಯನ್, ನನಗೆಲ್ಲ ಮರ್ತೋಗ್ತಿದೆ. ಸ್ಪ್ರಿಂಗ್ ಆನಿಯನು ಫುಲ್ ಇದು ಕೊಟ್ಟಿದ್ದಾರೆ ನೋಡಿ, ಆನಿಯನ್ ಕೂಡ ಕೊಟ್ಟಿದ್ದಾರೆ. ಇದು ನಮ್ಮ 20 ರುಪೀಸ್ಗೆ ಆಫರಲ್ಲಿ ಇತ್ತು ಅಂತ ಆರ್ಡರ್ ಮಾಡಿರೋದು. ಬಟ್ ಚೆನ್ನಾಗಿದೆ. ಸಿ ದಿಸ್ ಅಲ್ಲ, ಪಾಟಲ್ಲಿ ಇಟ್ಬಿಟ್ಟು ಇದು ಮಾಡೋದು ಒಳ್ಳೇದು ಅನ್ಸುತ್ತೆ. ಫ್ರೆಶ್ ಇದೆ, ವೆರಿ ನೈಸ್. ನಾನು ಹೆಂಗೆ ಸ್ಟೋರ್ ಮಾಡೋದು? ಲೆಟ್ ಮಿ ಸಿ. ಚಾಟ್ ಜಿ ಪಿ ಟಿ, ಐ ವಿಲ್ ಆಸ್ಕ್ ಆರ್ ಯೂಟ್ಯೂಬ್. ಮೈ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಆ್ಯಕ್ಚುಲಿ ಏನನ್ನೋದು, ಎಲ್ಲ ನನ್ನ ಫ್ರೆಂಡ್ಸ್, ಆಲ್ ಆರ್ ಮೈ ಫ್ರೆಂಡ್ಸ್. ಐ ಥಿಂಕ್ ದಟ್ಸ್ ಇಟ್. ಓಕೆ, ಬ್ಯಾಗನ್ನು ಹತ್ತಿರ ತೋರಿಸ್ತೀನಿ ಒಂದ್ಸಲ ನೋಡಿ. ನಾನು ಮೊನ್ನೆ ಯಾವುದೋ ಒಂದು ಚಾನಲ್ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಆಯ್ತಾ. ಈ ಕಲರ್ ಕೊಟ್ಟಿದ್ದು ನನಗೆ ಶಾಕ್ ಆಯಿತು. ನಾನು ಇಷ್ಟು ಟೈಮ್ ಆರ್ಡರ್ ಮಾಡ್ತಿದ್ದೀನಿ, ಗ್ರೀನೇ ಬರ್ತಿದೆಯಲ್ಲ. ಇದು ಫಸ್ಟ್ ಇದು ಗ್ರೀನ್, ನನಗೆ ಇವಾಗ ಅದಿಷ್ಟ ಆಗ್ತಿದೆ ಅನಿಸ್ತಿದೆ. ಓಕೆ, ಸೊ ನಾನು ಅನ್ಕೊಂತಿದ್ದೆ ಇದೇ ನಂಗೆ ಗ್ರೀನ್ ಬರ್ತಿದೆ, ಇವ್ರಿಗೆ ಹೆಂಗೆ ಪಿಂಕ್ ಬರ್ತಿದೆ ಅಂತ. ಇವತ್ತು ಬರುತ್ತೆ, ಮೇ ಬಿ ಅವರು ಇದನ್ನು ಸ್ಟಾಪ್ ಮಾಡ್ತಿದ್ದಾರೋ, ಇದನ್ನು ಸ್ಟಾರ್ಟ್ ಮಾಡ್ಕೋತಿದ್ದಾರೋ ಗೊತ್ತಿಲ್ಲ. ಐ ಡೋಂಟ್ ನೋ. ಬಟ್ ಬ್ಯಾಗ್ ಇನ್ನೊಂದು ಏನು ಗೊತ್ತಾ, ಈ ಥರ ಇದೆ ನೋಡಿ, ಸ್ಟಿಚ್. ಇಲ್ಲಿ ನೋಡಿ ಸ್ಟಿಚ್, ಒಳಗಡೆನೂ ಸೇಮ್ ಸ್ಟಿಚ್ ಇದೆ ನೋಡಿ, ಒಳಗಡೆ ಹಿಂಗಿದೆ. ಸಾರಿ, ಕಾಣಿಸ್ತಿಲ್ಲ. ಓಕೆ, ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನೇನಾದರೂ ಟ್ರೈ ಮಾಡ್ತೀನಿ ನಾನು. ಒಂದೊಂದ್ಸಲ ಮಿಸ್ ಮಾಡ್ತೀನಿ ವಿಡಿಯೋ ಮಾಡೋದಕ್ಕೆ, ಟೈಮ್ ಇರಲ್ಲ ಅಥವಾ ಸ್ಟೋರೇಜು ಫುಲ್ ಆಗ್ತಿದೆ. ಸೊ ಇನ್ನೇನಾದರೂ ನಿಮಗೆ ವಿಡಿಯೋಸ್ ಬೇಕಂತ ಇದ್ದರೆ ಪ್ಲೀಸ್ ವಾಚ್ ಮೈ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಟೇಕ್ ಕೇರ್. Bye. Happy Sunday.